ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇದು ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಪೂಜೆ. ಅವತ್ತು ನನ್ನ ಬರ್ತಡೇ ಆಗಿರೋದ್ರಿಂದ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ಈ ಶುಕ್ರವಾರ ಆಷಾಢ ಮಾಸ ಆಗಿರೋದ್ರಿಂದ ಸೊ ನಾವು ಬಂಡಿ ಮಹಾಕಾಳಿ ಟೆಂಪಲ್ಗೆ ಹೋಗೋಣ ಅಂತ. ನನ್ನ ಹಸ್ಬೆಂಡು ಓಕೆ ಅಂತ ಅಂದಿದ್ರು. ನಾನು ಆಲ್ರೆಡಿ ನಮ್ಮ ಅಕ್ಕ ಮನೆಗೆ ಆಷಾಢಕ್ಕೆ ಅಂತ ಹೋಗಿದ್ದೆ. ಅಲ್ಲಿಗೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಬೈಕಲ್ಲಿ ಪಿಕಪ್ ಮಾಡಿದ್ರು. ಸೊ ಇಬ್ಬರು ಕೂಡ ಬೈಕಲ್ಲಿ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮೊದಲನೇ ಪೂಜೆಗೆ ಹೋಗೋಣ ಅಂತಲೇ ಮಾತಾಡ್ಕೊಂಡಿದ್ವಿ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟು ನಾವು ರೀಚ್ ಆದಾಗ 8 ಗಂಟೆ ಆಗಿತ್ತು. ಮಾರ್ನಿಂಗ್ 8 ಗಂಟೆ ಆಗಿದ್ದಾಗ ಅಲ್ಲಿ ಹೋಗ್ಬಿಟ್ಟು ಕಾಲು ತೊಳ್ಕೊಂಡೆಲ್ಲ ಪೂಜೆಗೆ ಅಂತ ಒಳಗಡೆ ಎಂಟ್ರಿ ಆಗ್ತಿದ್ವಿ. ಸೊ ನಾವು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ. ಬಟ್ ನಾವು ಹೋಗಾದ್ಮೇಲೆ ತುಂಬ ಜನ ಕ್ರೌಡ್ ಆಗೋಯಿತು ದೇವಸ್ಥಾನದೊಳಗಡೆ. ಅಲ್ಲಿ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕೆಂದರೆ ಲೈನಲ್ಲಿ ನಿಂತಿದ್ರಲ್ಲ. ಸೊ ಹಾಗಾಗಿ ತುಂಬ ರಶ್ ಆಗೋಯಿತು. ಸೊ ಓಕೆ ಅಂದ್ಬಿಟ್ಟು ನಾನು ಅಲ್ಲಿ ಬೆಲ್ಲದ ಆರತಿಗಳಾಗಿರ್ಬೋದು, ನಿಂಬೆಹಣ್ಣಿನ ಆರತಿಗಳಾಗಿರ್ಬೋದು, ದೀಪಗಳಾಗಿರೋದೆಲ್ಲ ಮಾರ್ತಾಯಿದ್ರು. ಅದನ್ನೆಲ್ಲ ತೊಗೊಂಡ್ವಿ. ಸೊ ಪೂಜೆಗೆ ಮೊದಲೇ ಶುಕ್ರವಾರ ಪೂಜೆ ಮಾಡೋಣ ಆ ಥರ ಎಲ್ಲ ಅಂತ. ಅವತ್ತು ನನ್ನ ಬರ್ತಡೇ ಆಗಿರೋದ್ರಿಂದ ನಾನು ತುಂಬ ಜನ ವಿಶ್ ಮಾಡಿದರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸೊ ಒಳಗಡೆ ಎಂಟ್ರಿ ಆದ ತಕ್ಷಣವೇ ನನ್ನ ಹಸ್ಬೆಂಡು ಸರಿ ದೀಪ ಹಚ್ಕೊಂಡು ಎಲ್ಲ ಒಂದು ರೌಂಡ್ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತಂತಂದರು. ಸೊ ಎಲ್ಲ ದೀಪಗಳನ್ನ ಬೆಳಗ್ಕೊಂಡು ನಾವು ಒಂದು ರೌಂಡ್ ಪೂಜೆ ಮಾಡ್ಕೊಂಡು ಬಂದ್ವಿ. ಅಲ್ಲಿ ತ್ರಿಶೂಲ ಇದೆ, ಮೇಯ್ನ್ ಅದಕ್ಕೆ ಪೂಜೆ ಮಾಡಿದ್ವಿ. ನಮ್ಮ ಇಷ್ಟ ಕಾರ್ಪಣ್ಯಗಳೆಲ್ಲ ನಮ್ಗೆ ಏನೇನು ಅನಿಸುತ್ತೆ ಅದನ್ನೆಲ್ಲ ಮನಸ್ಸಲ್ಲಿ ಬೇಡ್ಕೊಂಡು ನಾನು ನನ್ನ ಹಸ್ಬೆಂಡು ಒಳ್ಳೆ ಮನಸ್ಸಿನಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ತುಂಬ ಖುಷಿಯಿಂದ ಪೂಜೆ ಮಾಡ್ಕೊಂಡು ಬಂದ್ವಿ. ಅದ್ರ ಸುತ್ತ ಎಲ್ಲ ಈ ಬಂಡಿ ಮಹಾಕಾಳಿ ಟೆಂಪಲ್ದು ಒಂದು ವಿಶೇಷ ಏನಪ್ಪ ಅಂತಂದರೆ, ಯಾರಿಗಾದ್ರೂ ದೃಷ್ಟಿ ದೋಷಗಳಾಗಿದ್ದರೆ, ಕೆಟ್ಟ ಕಣ್ಣಾಗಿದ್ದರೆ ಅಂತ ಎಲ್ಲ ಹೇಳ್ತಾರಲ್ವ. ಸೊ ಅದೇನಾದರೂ ಆಗಿದ್ರೆ ಇಲ್ಲಿ ಬಂದು ಪರಿಹರಿಸ್ಕೊಳ್ಬೋದು. ಇಲ್ಲಿ ಎಲ್ರಿಗೂ ದೃಷ್ಟಿ ತೆಗಿತಾರೆ. ಸೊ ಅದೆಲ್ಲ ಕೂಡ ಮಾಡ್ತಾರೆ. ನಾವು ಕೂಡ ಅದೇ ರೀತಿ ಮಾಡಿಸ್ಕೊಂಡು ಬಂದು ಆರತಿ ಎಲ್ಲ ಬೆಳಗಿ ದೀಪದ ಆರತಿ ಎಲ್ಲನೂ ಹಚ್ಚಿ ಆಚೆ ಒಂದು ಟೇಬಲ್ ಹಾಕಿದ್ದಾರೆ, ಅಲ್ಲಿ ಇಟ್ಬಿಟ್ಟು ಬರಬೇಕು ಒಳಗಡೆ. ಮತ್ತು ಅದನ್ನೆಲ್ಲ ನಿಂಬೆಹಣ್ಣಿನಲ್ಲಿ ಕೊಡ್ತಾರೆ. ಸೊ ನೀವೇ ಮನೆಯಿಂದ ನಿಂಬೆಹಣ್ಣು ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ಅಲ್ಲೇ ಎಲ್ಲ ಸಿಗುತ್ತೆ ನಿಮಗೆ. ಸೊ ನಾವು ಕೂಡ ಒಂದೆರಡು ನಿಂಬೆಹಣ್ಣು ತೊಗೊಂಡ್ವಿ. ಇದು ನಮಗೇನು ದೃಷ್ಟಿ ಆಗಿದೆ ಅಂದ್ಕೊಂಡು ನಾವೇ ಕೂಡ ಈ ಥರ ಎಲ್ಲ ನಮಗೆ ನಿವ್ಸ್ಕೋಬೇಕು. ಅದಾದಮೇಲೆ ಅಲ್ಲಿ ತ್ರಿಶೂಲ ಇರುತ್ತಲ್ವ, ಆ ತ್ರಿಶೂಲಕ್ಕೆ ಬೇರೆಯವರೆಲ್ಲ ಹಾಕಕ್ಕೆ ಹೋಗ್ಬಿಟ್ಟಿರ್ತಾರೆ. ಅದನ್ನೆಲ್ಲ ನೀವು ತೆಗೆದೆಸ್ಬಿಟ್ಟು ನೀವೇನು ಅಂದ್ಕೊಂಡಿದ್ದೀರ, ಈ ದೃಷ್ಟಿ ದೋಷಗಳೆಲ್ಲ ನಿವಾರಣೆ ಆಗಲಿ ಅಂತ ಮನಸ್ಸಲ್ಲಿ ಬೇಡ್ಕೊಂಡು ನಮಗೆಲ್ಲ ಒಳ್ಳೇದು ಮಾಡಲಿ, ನಮ್ಗೆ ಏನು ಅನಿಸುತ್ತೆ, ನಾವೇನು ಅಂದ್ಕೊಂಡಿದ್ದೀವಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ಯೂಚರ್ದು, ಅದೆಲ್ಲ ಕೇಳಿಕೊಂಡು ಆ ನಿಂಬೆಹಣ್ಣಲ್ಲಿ ಚುಚ್ಚಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂತಾರೆ. ಸೊ ಅಷ್ಟಾಗೋಷ್ಟಕ್ಕೆ ಆಲ್ರೆಡಿ ಮಹಾಮಂಗಳಾರತಿ ಎಲ್ಲ ಸ್ಟಾರ್ಟ್ ಆಯಿತು. ಸೊ ನಾವು ನೋಡಿ ತುಂಬ ರಶ್ ಇರೋ ಕಾರಣ ನಮಗೆ ಆಲ್ಮೋಸ್ಟ್ ಆ ಕಿಟಕಿಯಿಂದನೇ ನಾವು ಕರೆಕ್ಟಾಗಿ ಆ ನೇರದಲ್ಲೇ ನಿಂತಿದ್ದೀವಿ. ಆ ನೇರದಲ್ಲೇ ನಮಗೆ ಫುಲ್ ನೀಟಾಗಿ ದೇವ್ರದ್ದು ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ಆ ಲೈನ್ ಸ್ಟಾರ್ಟ್ ಆಯಿತು, ಮತ್ತು ಒಳಗಡೆಗೆ ಎಂಟ್ರಿ ಆಗೋಕ್ಕೆ ಅಂತ ಬಿಟ್ಟರು. ಪಂಚಾಭಿಷೇಕ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಸೊ ನಾನು ಆಮೇಲೆ ಸರಿ ಲೈನಲ್ಲಿ ಹೋಗೋಣ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಅದೆಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು, ಟೊಮೊಟೊ ಬಾತ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಯಿತು. ಸೊ ನಾವು 1 ಟೈಮ್ ಈಸ್ಕೊಳ್ಳೋಕೆ ಹೋದವರು ಮತ್ತೆ 2 ಟೈಮ್ ಈಸ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ತುಂಬಾ ಸಖತ್ತಾಗಿ ದರ್ಶನ ಆಯಿತು. ಅಲ್ಲಿ ಇನ್ನೇನಪ್ಪ ವಿಶೇಷತೆ ಅಂತಂದರೆ, ಆ ವಿಗ್ರಹದ ಹತ್ರ ಹೋದಾಗ ಆ ವಿಗ್ರಹದ ಮೇಲೆ ತುಂಬ ನೀರು ಹಾಕ್ತಿರ್ತಾರೆ. ಓಕೆನಾ. ಆ ನೀರೇನಾದರೂ ನಮ್ಮ ತಲೆ ಮೇಲೆ ಬಿದ್ದಾಗ ಏನೇ ಸಮಸ್ಯೆ ಇದ್ರೂ ಪಾರಾಗುತ್ತೆ ಅಂತ